ಸರ್, ಇಲ್ಲಿ ಉಡುಪಿಯಲ್ಲಿ ತುಂಬ ದಬ್ಬಾಳಿಕೆ ಆಗ್ತಾ ಇದೆ. ರಿಕ್ಷಾದವರಿಂದ ತುಂಬ ವಲಯ 1 ವಲಯ 2 ಆಗಿ 7 ವರ್ಷದಿಂದ ನಾವು ತುಂಬ ಕಷ್ಟಪಡ್ತಾ ಇದ್ದೇವೆ. ಇದು ಕೇಸ್ ಆಗಿ ಕೋರ್ಟಲ್ಲೆಲ್ಲ ತುಂಬ ಹೋರಾಟ ಮಾಡ್ತಾ ಇದ್ದೇವೆ. ಆದರೂ ಸಮೇತ ಈ ಮೊನ್ನೆ SP ಅವರು ಹೇಳಿದರು, ಅದು SP ಆದ ಮೀಟಿಂಗ್ ಮಾಡಿ ಅವರೆಲ್ಲ ವಲಯ 1 ವಲಯ 2 ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೂ ಸಮೇತ ಕ್ಯಾರ್ ಮಾಡಿದೆ. ಒಂದು 3 ಸ್ಟ್ಯಾಂಡ್ ಅವರು, ಸಿಟಿ ಬಸ್ ಸ್ಟ್ಯಾಂಡು, ಸರ್ವಿಸ್ ಸ್ಟ್ಯಾಂಡು ಮತ್ತು KSRTC ಬಸ್ ಸ್ಟ್ಯಾಂಡು, ಇವರೆಲ್ಲ ತುಂಬ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಮತ್ತು ಹೊರಗಿನ ಪರ್ಮಿಟ್ನವರು, ಹೊರಗಿನಿಂದ ಗ್ರಾಮಾಂತರದವರು ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಉಡುಪಿ ಒಳಗೆ. ವಲಯ 2ನವರು ಅವರಿಂದ ಗಲಾಟೆ ಆಗೋದು. ನಿನ್ನೆ ಒಂದು ಪ್ರತಾಪ್ ಚಂದ್ರ ಅಂತ ಅವನಿಗೆ ತುಂಬ ಹೊಡೆದಿದ್ದಾರೆ. ಅವನಿಗೆ ಕಾಲಿಗೆಲ್ಲ ತುಂಬ ಪೆಟ್ಟಾಗಿದೆ. ಹಾಗಾದ್ಮೇಲೆ ಇವರಿಗೆ ಅನ್ಯಾಯ ಎಲ್ಲಿವರೆಗೂ ಉಂಟಲ್ಲ, ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಯಾರು ಉಲ್ಲಂಘನೆ ಮಾಡೋದು? ನಮ್ಮ ರಿಕ್ಷಾದವರು. ಯಾವ ರಿಕ್ಷಾದವರು? ಒಳಗಿನ ಪರ್ಮಿಟ್ನವರು ಮಾಡ್ತಾ ಇದ್ದಾರೆ, ಹೊರಗಿನ ಪರ್ಮಿಟ್ನವರು ಮಾಡ್ತಾ ಇದ್ದಾರೆ. ಸ್ಟ್ಯಾಂಡ್ ಅವರು, ಇದು ಒಂದು KSRTC ಬಸ್ ಸ್ಟ್ಯಾಂಡ್. ಈಗ ಈ ಸಿಟಿಯಲ್ಲಿ ದುಡಿಲಿಕ್ಕೆ ಬಿಡುದಿಲ್ಲ ಸ್ಟ್ಯಾಂಡ್ ಅಲ್ಲಿ ಎಲ್ಲ. ಅವರೆಂತ ಮಾಡ್ತಾರೆ, ಒಂದೊಂದು ಕಡೆ ಹೋಗಿ ಬಾಡಿಗೆ ಇರುವ ಗಾಂಧಿ ಆಸ್ಪತ್ರೆ ಅಂತ ಇವರೆಲ್ಲ ನಿಲ್ತಿದ್ರು. ಈಗ ಇವರು ಪೆಟ್ಟಾದವರು ಗಾಂಧಿ ಆಸ್ಪತ್ರೆ ನಿಲ್ಲುವಾಗ ನೀನ್ ನಿಲ್ಬಾರ್ದು ಹಾಗೆ ಅಂತ ಪೆಟ್ಟಾಗಿದೆ ಅವರದ್ದು. ಪೆಟ್ಟು ಹೊಡೆದು ಹೀಗೆಲ್ಲ ಮಾಡಿದ್ದಾರೆ. ಅಂದ್ರೆ ಸ್ಟ್ಯಾಂಡ್ ಅಂದ್ರೆ ಸಿಟಿ ಪರ್ಮಿಟ್ಗೆ ಎಲ್ಲಾ ಕಡೆ ಯಾವ ಸ್ಟ್ಯಾಂಡ್ ಅಲ್ಲಿ ನಿಲ್ಲುವ ಅವಕಾಶ ಉಂಟು. ಇವರು ನಗರಸಭೆ ವ್ಯಾಪ್ತಿಯಲ್ಲಿ ಇವರು ನಿಲ್ಲಿಕ್ಕೆ ಬಿಡುದಿಲ್ಲ. ದಬ್ಬಾಳಿಕೆ ಅಂದ್ರೆ ಒಂದೊಂದು ಸ್ಟ್ಯಾಂಡ್ ಅಲ್ಲಿ ಮೆಂಬರ್ 10 ಮೆಂಬರ್ ಹಾಕುದು, ಹಣ ತಗೊಳ್ಳೋದು, 30,000 ಎಲ್ಲ ಹಣ ತಗೊಳ್ಳೋದು. ಮತ್ತೆ ಬೇರೆಯವರನ್ನು, ಬೇರೆ ಸ್ಟ್ಯಾಂಡ್ ನವರನ್ನು ಅಲ್ಲಿ ಹೋಗಿ ನಿಂತು ಬಾಡಿಗೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಅಷ್ಟೇ ಆಗುದು ಇಲ್ಲಿ. ಅಂದ್ರೆ ಗುಂಡಗಿರಿ ಮಾಡ್ತಾರೆ. ಈಗ ನಮ್ಗೆ ಉಡುಪಿಯಲ್ಲಿ ನಮ್ಮ ಸ್ಟ್ಯಾಂಡ್ ಅಂತ ಹೇಳಿಲ್ಲ. ನಮ್ಗೆ ಉಡುಪಿಯಲ್ಲಿ ಸಿಟಿ ಪರ್ಮಿಟ್ ಅವರು 7 ಕಿಲೋಮೀಟರ್ ಸರೌಂಡ್ ಅವರು ಎಲ್ಲಿ ಸಹ ನಿಲ್ಬಹುದು. ನಮ್ಗೆ ಮಣಿಪಾಲಕ್ಕೆ ಹೋದ್ರೆ ಮಣಿಪಾಲದಲ್ಲಿ ನಿಲ್ಲಿಕ್ಕಿಲ್ಲ, ರೈಲ್ವೆ ಸ್ಟೇಷನ್ ಹೋದ್ರೆ ಅಲ್ಲಿ ನಿಲ್ಲಿಕ್ಕಿಲ್ಲ. ಈಗ ಏನಾಗಿದೆ ಇಲ್ಲಿ ಉಡುಪಿಯಲ್ಲಿ, ಒಂದು ಸ್ಟ್ಯಾಂಡ್ ಇಂದ ಇನ್ನೊಂದು ಸ್ಟ್ಯಾಂಡ್ಗೆ ಹೋದ್ರೆ ನಿಲ್ಲಿಕ್ಕಿಲ್ಲ. ನಮ್ಗೆ ಹೊಡೆಲಿಕ್ಕೆ ಬರ್ತಾರೆ.